ಆಗಸ್ಟ್ 24ಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್. ರಾಜಣ್ಣ, ರಾಜೇಂದ್ರ, ಷಡಾಕ್ಷರಿ ಸೇರಿ 15 ಮಂದಿಯಿಂದ ನಾಮಿನೇಷನ್. ತುಮಕೂರು ಡಿಸಿಸಿ ಬ್ಯಾಂಕಿಗೆ ತನ್ನದೇ ಆದ ಇತಿಹಾಸ ಇದೆ. ಸಹಕಾರಿ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ಸಚಿವ ರಾಜಣ್ಣ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನಲ್ಲಿ ಸ್ಮರಣೀಯ ಸೇವೆಯನ್ನ ಸಲ್ಲಿಸಿದ್ದಾರೆ. ಡಿಸಿಸಿ ಬ್ಯಾಂಕ್ ಮೂಲಕ ರೈತಾಪಿ ವರ್ಗದವರಿಂದ ಮೆಚ್ಚುಗೆಯನ್ನ ಪಡೆದಿರುವ ರಾಜಣ್ಣ 5 ವರ್ಷದ ಹಿಂದೆಯೂ ಚುನಾವಣೆ ನಡೆದಾಗ ಸಚಿವ ರಾಜಣ್ಣ ಅವರೇ ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಇದೀಗ 5 ವರ್ಷಗಳ ಅವಧಿ ಪೂರ್ಣಗೊಂಡಿದ್ದು ಆಗಸ್ಟ್ 24ಕ್ಕೆ ಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿದೆ. ಹೀಗಾಗಿ ಇಂದಿನಿಂದ ನಿರ್ದೇಶಕ ಸ್ಥಾನಕ್ಕೆ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದ್ದು ಇಂದು 15 ಮಂದಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದ್ರು. ತುಮಕೂರು ಡಿಸಿಸಿ ಬ್ಯಾಂಕಿನ ಒಟ್ಟು 14 ನಿರ್ದೇಶಕ ಸ್ಥಾನಗಳಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದ ಆರಂಭವಾಗಿದ್ದು ನಿರ್ದೇಶಕ ಪಟ್ಟಕ್ಕಾಗಿ ಅಭ್ಯರ್ಥಿಗಳಲ್ಲಿ ಪೈಪೋಟಿ ಜೋರಾಗಿಯೇ ಇದೆ. ಆಗಸ್ಟ್ 16ರವರೆಗೂ ನಾಮಪತ್ರ ಸಲ್ಲಿಸಲು ಅವಕಾಶ ಇದ್ದು ಆಗಸ್ಟ್ 18ರವರೆಗೆ ನಾಮಪತ್ರ ವಾಪಸ್ ಪಡೆಯಲು ಅವಕಾಶ ನೀಡಲಾಗಿದೆ. ಅಲ್ಲದೆ ಆಗಸ್ಟ್ 17ರಂದು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರುವ ಅಭ್ಯರ್ಥಿಗಳ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು ಆಗಸ್ಟ್ 24ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದ್ದು ಅಂದೇ ಮತ ಎಣಿಕೆ ನಡೆಸಿ ನಿರ್ದೇಶಕರು ಹಾಗೂ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗುವುದು. ಇನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಅವಕಾಶ ನೀಡಲಾಗಿದ್ದು ಇಂದು ಸಚಿವ ರಾಜಣ್ಣ, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ, ಪಾವಗಡ ಶಾಸಕ ಎಚ್ವಿ ವೆಂಕಟೇಶ, ತಿಪಟೂರು ಶಾಸಕ ಷಡಾಕ್ಷರಿ, ಬಿ ಶಿವಣ್ಣ, ಪ್ರಮೋದ್ ಎಸ್, ಸಿದ್ದಲಿಂಗಪ್ಪ, ಜಿಎಸ್ ರವಿ, ಎಸ್ ಹನುಮಾನ್, ಎಚ್ಸಿ ಪ್ರಭಾಕರ್ ಸೇರಿ 15 ಮಂದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆ ನಡೆಸದೆ ಅವಿರೋಧವಾಗಿ ಆಯ್ಕೆಯಾಗಿದ್ದು ಈ ಬಾರಿ ಸಾಕಷ್ಟು ಮಂದಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಆಗಸ್ಟ್ 24ಕ್ಕೆ ಚುನಾವಣೆ ಹೇಗೆ ನಡೆಯುತ್ತೆ ಅನ್ನೋದರ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಇನ್ನು ನಾಮಿನೇಷನ್ ಬಳಿಕ ಮಾತನಾಡಿದ ಸಚಿವ ರಾಜಣ್ಣ, ತುಮಕೂರು ಡಿಸಿಸಿ ಬ್ಯಾಂಕಿಗೆ ಇತಿಹಾಸ ಇದ್ದು ಕಳೆದ ಬಾರಿ ಚುನಾವಣೆ ನಡೆಯದೆ ಅವಿರೋಧವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಈ ಮೂಲಕ ರಾಜ್ಯದ ಬೇರೆ ಡಿಸಿಸಿ ಬ್ಯಾಂಕ್ಗಳಿಗಿಂತ ತುಮಕೂರು ಡಿಸಿಸಿ ಬ್ಯಾಂಕ್ ತುಂಬಾ ವಿಶೇಷವಾಗಿತ್ತು. ನಾನು ಯಮಗಂಡ ಕಾಲಕ್ಕೆ ನಾಮಿನೇಷನ್ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋಣ. ಸಹಕಾರಿಗಳ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸ ಗಳಿಸಿರುವವರು ಜಯಗಳಿಸುತ್ತಾರೆ ಅಂತ ತಿಳಿಸಿದ್ರು. ಇವತ್ತಿಂದ ನಾಮಿನೇಷನ್ ಜಿಲ್ಲಾ ಬ್ಯಾಂಕಿನ ಮುಂದಿನ 5 ವರ್ಷದ ಅವಧಿಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು ಮೊದಲನೇ ದಿವಸ ಅತಿ ಉತ್ಸಾಹದಿಂದ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆಯನ್ನು ಮಾಡಿದ್ದಾರೆ. 12 ಗಂಟೆ ಒಳಗಡೆ ಮಾಡಿದ್ರೇನೋ ಒಳ್ಳೆ ಕಾಲ, 12 ಗಂಟೆ ಮೇಲೇನೋ ಯಮಗಂಡ ಅಂದರು. ಆದರೆ ನಾವೆಲ್ಲ ಯಮಗಂಡ ಕಾಲದಲ್ಲಿ ಹಾಕಿದ್ದೀವಿ. ಭಾಳ ಜನ ಮುಂಚೆನೇ ಹಾಕಿದ್ದಾರೆ, ಭಾಳ ಸಂತೋಷ. ಅದಕ್ಕೆ ನಮ್ಮದೇನು ಅಡ್ಡಿ ಇಲ್ಲ. ಚುನಾವಣೆ ಪ್ರಕ್ರಿಯೆ ಇದೆ, ನೋಡೋಣ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವ ರೀತಿ ಚುನಾವಣೆ ಜರುಗುತ್ತೆ ಅಂತಕ್ಕಂಥದ್ದನ್ನು. ಕಳೆದ ವರ್ಷ ಅಂದರೆ 5 ವರ್ಷದ ಹಿಂದೆ ಅವಿರೋಧವಾಗಿ ಚುನಾವಣೆ ನಡೆದಿತ್ತು. ಅವಿರೋಧವಾಗಿ ಚುನಾವಣೆ ನಡೆಯೋದ್ರೆ ಏನಾಗ್ತದೆ, ತಾಲೂಕು ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಸಹಕಾರ ಸಂಘಗಳಲ್ಲಿ ಅನ್ಯೋನ್ಯತೆ ಬರ್ತದೆ. ಯಾವುದೇ ಒಂದು ರೀತಿಯ ವೈಷಮ್ಯ, ಅಸಮಾಧಾನ, ದ್ವೇಷದ ಮನೋಭಾವ ಬರೋದಿಲ್ಲ. ಆ ರೀತಿಯಲ್ಲಿ ನಮ್ಮ ಜಿಲ್ಲೆ ಮಾದರಿಯಾಗಿತ್ತು. ಕಳೆದ 5 ವರ್ಷದ ಹಿಂದಿನ ಚುನಾವಣೆಯಲ್ಲಿ ಅವಿರೋಧವಾಗಿ ಜಿಲ್ಲಾ ಬ್ಯಾಂಕ್ಗೆ ಮತ್ತು ಜಿಲ್ಲಾ ಸಹಕಾರಿ ಯೂನಿಯನ್ ಎರಡಕ್ಕೂ ಕೂಡ ಅವಿರೋಧವಾಗಿ ಚುನಾವಣೆ ಜರುಗಿ ನಮ್ಮ ರಾಜ್ಯದ ಎಲ್ಲ ಸಹಕಾರಿಗಳಿಗೆ ಮಾದರಿಯನ್ನು ತುಮಕೂರು ಜಿಲ್ಲೆ ಸಹಕಾರಿ ನಾಯಕತ್ವ ಕೊಟ್ಟಿತ್ತು. ಇಲ್ಲಿ ನಮ್ಮ ಜಿಲ್ಲೆ ಎಲ್ಲ ಸಹಕಾರಿಗಳು ಕೂಡ ಸ್ಪಂದಿಸಿದ್ರು. ಈ ಬಾರಿನೂ ಕೂಡ ಅದೇ ರೀತಿ ಸ್ಪಂದಿಸ್ತಾರೆ ಅಂತ ವಿಶ್ವಾಸ ಇದೆ. ಅಲ್ಲೋ ಇಲ್ಲೋ ಒಂದು ಕಡೆ ಏನಾದರೂ ಚುನಾವಣೆ ಪ್ರಕ್ರಿಯೆ ಜರುಗೋದಿಲ್ಲ ಅಂತ ನಾನು ನಂಬಿದ್ದೇನೆ. ಆದರೂ ಕೂಡ ನಡೆದರೂ ಕೂಡ ಅದು ಸಹಕಾರಿಗಳ ಮನಸ್ಸಲ್ಲಿ ಯಾರು ಪ್ರೀತಿ ವಿಶ್ವಾಸ ಗಳಿಸಿರ್ತಾರೆ ಅವ್ರು ಜಯ ಗಳಿಸ್ತಾರೆ.
ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಕ್ಷೀರಾಕ್ಷರಿ, ನಾನು 40 ವರ್ಷದಿಂದ ತುಮಕೂರು ಸಹಕಾರ ಬ್ಯಾಂಕ್ನಲ್ಲಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ರಾಜಣ್ಣ ನಾನು ಒಟ್ಟಿಗೆ ಈ ಕ್ಷೇತ್ರಕ್ಕೆ ಬಂದಿದ್ದು, ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಇಲ್ಲಿಯವರೆಗೂ ಅವಿರೋಧವಾಗಿಯೇ ಆಯ್ಕೆ ಆಗುತ್ತಾ ಬಂದಿದೆ. ಆದರೆ ಈ ಬಾರಿ ಎಲೆಕ್ಷನ್ ಆಗುತ್ತಾ ಇಲ್ವಾ ಅಂತ 18ರಂದು ಗೊತ್ತಾಗಲಿದೆ ಎಂದಿದ್ದಾರೆ. ನಾವು ಸುಮಾರು 40 ವರ್ಷಗಳಿಂದ ಈ ಜಿಲ್ಲಾ ಬ್ಯಾಂಕ್ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಎಲ್ಲ ರಾಜಣ್ಣ ನಾನು ಒಟ್ಟಿಗೆ ಬಂದವರು, ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲೂ ಒಟ್ಟಿಗೆ ಕೆಲಸ ಮಾಡ್ತಿದ್ದೀವಿ. ಸೊ ಅದರಿಂದ ನಮ್ಮದು ಮೂಲ ಉದ್ದೇಶ ನಾವು ಸಹಕಾರಿ ಕ್ಷೇತ್ರದಿಂದ ಆಮೇಲೆ ರಾಜಕಾರಣಕ್ಕೆ ಬಂದವರು. ಅದರಿಂದ ನಾವು ಯಾವತ್ತೂ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಆಸಕ್ತಿ ಇಟ್ಕೊಂಡು ಈ ಕ್ಷೇತ್ರನ ಬೆಳೆಸಲಿಕ್ಕೆ ನಾವು ಕೆಲಸ ಮಾಡ್ತಾಯಿದ್ದೇವೆ. 2 ಕ್ಷೇತ್ರದಲ್ಲೂ ನಾವು ಕೆಲಸ ಮಾಡ್ತಿದ್ದೇವೆ. ಒಂದು ದೀರ್ಘಾವಧಿ ಕೊಡ್ತಕ್ಕಂಥದ್ರಿ ರಾಜಣ್ಣ ಇರ್ತಾರೆ, ನಾನು ಷಡಾಕ್ಷರಿ ಇರ್ತೀನಿ. ಅಲ್ಪಾವಧಿ ಮತ್ತು ಅಪೆಕ್ಸ್ ಬಗ್ಗೆಗೆ ರಾಜಣ್ಣ ಇರ್ತಾರೆ. ಈ 2 ಕ್ಷೇತ್ರದಿಂದ ಇಡೀ ರಾಜ್ಯದ ರೈತರಿಗೆ ಸಾಕಷ್ಟು ಅನುಕೂಲವನ್ನು ಸಹಾಯವನ್ನು ಮಾಡಿದ್ದಾವೆ. ಅದಕ್ಕೋಸ್ಕರ ನಾವು ಮೂಲ ಸಹಕಾರಿಗಳು. ಅದರಿಂದ ಈ ಬ್ಯಾಂಕಿಗೆ ಒಂದು ಇತಿಹಾಸ ಇದೆ. ಭಾಳಷ್ಟು ಹಿರಿಯರೆಲ್ಲ ಇಲ್ಲಿ ಹೋರಾಟ ಮಾಡಿ ಈ ಬ್ಯಾಂಕನ್ನು ಕಟ್ಕೊಂಡ್ಬಂದಿದ್ದಾರೆ. ನಾವು ಅದನ್ನು ಉಳಿಸ್ಕೊಂಡು ಮುಂದೆ ಬೆಳೆಸ್ಕೊಂಡು ಹೋಗ್ತಿದ್ದೀವಿ. ಎಲ್ಲ 10 ತಾಲೂಕಲ್ಲೂ ಮಾಡಿದೆ. ಮತ್ತು 3 ಇತರ ಇವನು ಸಹ 13. ಅದನ್ನು ಈಗ ಗೊತ್ತಾಗಲ್ಲ. 18ನೇ ತಾರೀಕು ಯಾರು ಅರ್ಜಿ ಹಾಕಲಿಲ್ಲ ಅಂದರೆ ಅವಿರೋಧ. ಯಾರು ಶ್ರೀನಿವಾಸ್ ಒಂದು ಮಾತು ಹೇಳಿದ್ರು, ತುಮೂಲ್ನಲ್ಲಿ ಹೆಂಗೆ ಬಂದು ಒಬ್ಬರನ್ನ ನಾಮಿನಿ ಮಾಡ್ಕೊಂಡು ಅಧ್ಯಕ್ಷ ಮಾಡಿದ್ರು, ಇದೇ ರೀತಿ DCC ಬ್ಯಾಂಕಲ್ಲೂ ಮಾಡಲಿ ನೋಡೋಣ ಅಂತ ಒಂದು ಸವಾಲು ಎತ್ತಿದ್ರು. ಸಂದರ್ಭ ಬಂದಾಗ ಅದು ಈಗ ಯಾಕದು ಸಂದರ್ಭ ಬಂದಾಗ ಚುನಾವಣೆ ಆದಮೇಲೆ ನಾಮಿನೇಟ್ ಮಾಡೋದು ಇನ್ನೊಂದು ಮಾಡೋದು ಬರ್ತದೆ. ಈಗ ಅದು ಪ್ರಶ್ನೆ ಉದ್ಭವ ಆಗಲ್ಲ. ಏನು ನಮ್ಮ ತಾಲೂಕಿನಿಂದ ಏನು ನರಸಿಂಹಯ್ಯ ಅವರು ಸೀನಿಯರ್ ಲೀಡರ್ ಇದ್ದರು, ಅವ್ರಿಗೆ 84 ವರ್ಷ ವಯಸ್ಸಾಗಿರೋದ್ರಿಂದ ಈ ಬಾರಿ ರಾಜಣ್ಣ ಸಾಹೇಬರು ನೀನೇ ಬಾ ಅಂತ ಹೇಳಿದ್ದಕ್ಕೆ ಇವತ್ತು ಅಪ್ಲಿಕೇಶನ್ ಹಾಕಿದ್ದೀನಿ. ನಮ್ಮ ತಾಲೂಕಿನ ರೈತರ ಪರವಾಗಿ ಸಹಕಾರ ಕ್ಷೇತ್ರದಲ್ಲಿ ಒಂದು ಜನಗಳಿಗೆ ಒಳ್ಳೆ ಒಂದು ಸೇವೆ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀನಿ. ಅಷ್ಟೊಂದು ಪ್ರೀತಿ ಯಾಕೆ ರಾಜಣ್ಣ ನಿಮ್ಮ ಮೇಲೆ? ರಾಜಣ್ಣವರು ಮೊದಲಿಂದ ರಾಜಕೀಯ ಗುರುಗಳವರು, ಹಾಗಾಗಿ ಸ್ವಲ್ಪ ಪ್ರೀತಿ ಇದೆ. ಇನ್ನು ತುಮಕೂರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದ್ದು, ಕಳೆದ ಬಾರಿಯಂತೆ ಅವಿರೋಧವಾಗಿ ನಿರ್ದೇಶಕರು ಅಧ್ಯಕ್ಷರು ಆಯ್ಕೆಯಾಗ್ತಾರಾ, ಇಲ್ಲ ತೀವ್ರ ಪೈಪೋಟಿಯಲ್ಲಿ ಎಲೆಕ್ಷನ್ ನಡೆಯುತ್ತಾ? ಈ ಬಾರಿಯೂ ರಾಜಣ್ಣ ಅವರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.